ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬ್ರಷ್ ಕಟ್ರದ್ದು ಮ್ಯಾನಿಫೋಲ್ಡ್ ಎಲ್ಲ ಕಡೆ ಸುಮಾರು ಜನ ಟ್ರಾನ್ಸ್ಪೋರ್ಟು ಬೇರೆ ಕಡೆ ಎಲ್ಲ ತಗೊಂಡಾಗ ಕಟ್ಟಾಗುತ್ತೆ. ಅದನ್ನ ಹೆಂಗೆ ರಿಪ್ಲೇಸ್ ಮಾಡೋದನ್ನು ರಕ್ಷಿತ್ ಅವರು ತೋರಿಸ್ಕೊಡ್ತಾರೆ. ಸರ್, ಇದು ಬ್ರಷ್ ಕಟರ್ ಮ್ಯಾನಿಫೋಲ್ಡ್ ಬಂದ್ಬಿಟ್ಟು ನಿಮಗೆ ಟ್ರಾನ್ಸ್ಪೋರ್ಟಲ್ಲೆಲ್ಲ ಡ್ಯಾಮೇಜ್ ಆಗಿರುತ್ತೆ, ಈ ಥರ ಬ್ರೇಕ್ ಆಗಿರುತ್ತೆ. ಇದು ಬ್ರೇಕ್ ಆದರೆ ಏನಾಗುತ್ತೆ, ನಿಮಗೆ ಸ್ಟಾರ್ಟಿಂಗ್ ಟ್ರಬಲ್ಲು ಮತ್ತು ಹೈಲಿಂಗ್ ನಿಲ್ಲಲ್ಲ, ಈ ಥರ ಸಮಸ್ಯೆಗಳು ಆಗುತ್ತೆ. ಓಕೆ, ಮ್ಯಾನಿಫೋಲ್ಡ್ ನಿಮ್ಗೆ ಏನಾದ್ರು ಡ್ಯಾಮೇಜ್ ಆಗಿದ್ರು ಹೈಲಿಂಗ್ ನಿಲ್ಲಲ್ಲ. ಅದು ಏನು ಮಾಡ್ಬೇಕಂದ್ರೆ ನೀವೇ ರಿಪ್ಲೇಸ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಾನು. ಇದು ಕಾರ್ಬೇಟ್ರಿಗಿಂತ ಮುಂಚೆ ಮ್ಯಾನಿಫೋಲ್ಡ್ ಫಿಟ್ ಆಗಬೇಕು. ಓಕೆ, ಇದರಲ್ಲಿ ಒಂದು ಪ್ಯಾಕಿಂಗ್ ಬರುತ್ತೆ. ಆ ಪ್ಯಾಕಿಂಗ್ ಇರುತ್ತೆ ಅಲ್ವಾ? ಪ್ಯಾಕಿಂಗ್ ಇರೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಅದಾದ್ಮೇಲೆ ಒಂದು ಸ್ಲಾಟ್ ಇರುತ್ತೆ, ಒಂದು ಹೋಲು ಇಂಜಿನ್ ಕನೆಕ್ಟ್ ಆಗಿರುತ್ತೆ. ಈ ಹೋಲು ಅದು ಕರೆಕ್ಟಾಗಿ ಕೆಳಗೆ ಇರಬೇಕು. ಅದನ್ನ ಈ ರೀತಿ ಫಿಟ್ ಮಾಡೋಕ್ಕಾಗಲ್ಲ. ಈ ಥರ ಫಿಟ್ ಮಾಡಿದ್ರು ಕೂರುತ್ತೆ, ಆದರೆ ನಿಮಗೆ ವರ್ಕ್ ಆಗಲ್ಲ. ಅದು ಕರೆಕ್ಟಾಗಿ ನೋಡ್ಕೋಬೇಕು. ಅದಾದಮೇಲೆ 2 ಸ್ಕ್ರೂ ಆಪೋಸಿಟ್ 2 ಸ್ಕ್ರೂ ಇರುತ್ತೆ. ಮ್ಯಾನಿಫೋಲ್ಡ್ ಫಿಟ್ ಆದಮೇಲೆ ಮತ್ತೇನು ಕೂರಿಸ್ಬೇಕು ಸರ್? ಮ್ಯಾನಿಫೋಲ್ಡ್ ಫಿಟ್ ಆದಮೇಲೆ ಇನ್ನೊಂದು ಕಾರ್ಬೇಟ್ರ್ ಪ್ಯಾಕಿಂಗ್ ನೋಡ್ಕೋಬೇಕು ನೀವು. ಪ್ಯಾಕಿಂಗ್ ಈ ಟೈಪ್ ಇರುತ್ತೆ. ಓಕೆ, ಈ ಹೋಲು ನಾವು ಮೊದಲೇ ಹೇಳ್ದಂಗೆ ಕೆಳಗೆ ಇರಬೇಕು. ಈ ಹೋಲು ಮತ್ತು ಈ ಕಾರ್ಬೇಟ್ರ್ ಹೋಲು ಕರೆಕ್ಟಾಗಿ ಮ್ಯಾಚಿಂಗ್ ಇರಬೇಕು. ಇದೆಲ್ಲರೂ ಮ್ಯಾಚ್ ಆಗಿಲ್ಲ ಅಂದರೆ ನಿಮಗೆ ಸ್ಟಾರ್ಟ್ ಆಗಲ್ಲ. ಇದು ಫಸ್ಟು ಈ ಥರ ಕರೆಕ್ಟಾಗಿ ಹೋಲಿಗೆ ಹಾಕಬೇಕು. ಓಕೆ, ಕಾರ್ಬೊರೇಟ್ರು ಈ ಥರ ಫಿಟ್ ಇರಬೇಕು. ಪ್ಯಾಕಿಂಗು ಹಾಕಲೇಬೇಕು. ಏನಕ್ಕೆ ಅದು ಪ್ಯಾಕಿಂಗು ಸರ್? ಅದು ಏನು ಪ್ಯಾಕಿಂಗ್ ಇರುತ್ತೆ ಅದು? ಪ್ಯಾಕಿಂಗ್ ಇಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಏರ್ ಪಾಸ್ ಆಗುತ್ತೆ ಅಲ್ಲಿ. ಓಕೆ, ಏರ್ ಬ್ಲಾಕ್. ಹಾಗಾಗಿ ಪ್ಯಾಕಿಂಗ್ ಇಂಪಾರ್ಟೆಂಟ್. ಅದು ಈ ಥರ ಫಿಟ್ಟಿಂಗ್ ಬರುತ್ತೆ. ಅದಾದಮೇಲೆ ಪ್ಯಾಕಿಂಗನ್ನು ಇರೋದನ್ನು ಕನ್ಫರ್ಮ್ ಮಾಡ್ಕೊಂಡು ಓಕೆ ಈ ರೀತಿ ಫಿಟ್ ಮಾಡ್ಕೋಬೇಕು. ಇದು ಸಿಂಗಲ್ ಬೋಲ್ಟಲ್ಲಿ ಇದಾಗಿರುತ್ತೆ ಅದು? 2 ಬೋಲ್ಟ್ ಇರುತ್ತೆ ಆಪೋಸಿಟ್. ಓಕೆ, 2 ಲೈಟಾಗಿ ಟೈಟ್ ಮಾಡ್ಕೊಂಡು ಮತ್ತೆ ನಾರ್ಮಲ್ ಟೈಟ್ ಮಾಡಬೇಕು.